ಚುನಾವಣಾ ರಣಕಣ ಹೇಗೆ ಕಾವು ಪಡೆದುಕೊಳ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇದೀಗ ಲೋಕಸಮರ ಹೈ ವೋಲ್ಟೇಜ್ ಕ್ಷೇತ್ರವಾಗ್ತದೆ ಬೆಂಗಳೂರು ಗ್ರಾಮಾಂತರ. ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಅನ್ನೋದಕ್ಕಿಂತ ಹೆಚ್ಚಾಗಿ ಡಿಕೆ ಬ್ರದರ್ಸ್ ವರ್ಸಸ್ HDK ಅನ್ನೋ ಫೈಟ್ ಜೋರಾಗ್ತಾ ಇದೆ. ಡಾಕ್ಟರ್ ಮಂಜುನಾಥ್ ವಿರುದ್ಧ ಡಿಕೆ ಸುರೇಶ್ ರಾಜಕೀಯ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದು, ಡಿಕೆ ಸುರೇಶ್ ಅಸ್ತ್ರಕ್ಕೆ ನಾನು ಸಿದ್ಧ ಅಂತ HDK ಪಂಥ ಆಹ್ವಾನ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ HDK ವರ್ಸಸ್ ಡಿಕೆ ಬ್ರದರ್ಸ್ ಫೈಟ್ ಜೋರಾಗ್ತಾ ಇದ್ದು, ಲೋಕಸಮರಕ್ಕೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಕಂಗೊಳಿಸ್ತಾ ಇದೆ ಬೆಂಗಳೂರು ಗ್ರಾಮಾಂತರ. ಇದೀಗ ಡಾಕ್ಟರ್ ಮಂಜುನಾಥ್ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕಿಂತ ಹೆಚ್ಚಾಗಿ HDK ವರ್ಸಸ್ ಡಿಕೆ ಸುರೇಶ್ ಅವರು ವಾಗ್ದಾಳಿಗಳನ್ನ ನಡೆಸ್ತಾ ಇದ್ದಾರೆ. ಗೌಡ್ರ ಕುಟುಂಬದ ವಿರುದ್ಧ ಸ್ಪರ್ಧೆ ಮಾಡ್ತಾ ಇರುವಂತದ್ದು ಇದೇ ನನಗೆ ಹೊಸದಲ್ಲ ಅಂತ ಡಿಕೆ ಬ್ರದರ್ಸ್ ಹೇಳ್ತಾ ಇರುವಂತದ್ದು. ಗೌಡ್ರ ಕುಟುಂಬದ ವಿರುದ್ಧ ಈ ರೀತಿಯ ಸ್ಪರ್ಧೆ ನಮಗೇನು ಹೊಸದಲ್ಲ, ಇದರಲ್ಲೂ ಕೂಡ ನಾವೇನು ಹೆದರುವಂತಹ ಮಾತಿಲ್ಲ. ಹಾಗೆ ನೋಡೋದಾದ್ರೆ ಕಾಂಗ್ರೆಸ್ಗೆ, ಅದರಲ್ಲೂ ಡಿಕೆ ಬ್ರದರ್ಸ್ಗೆ ಅತೀ ಸೇಫ್ ಆದಂತಹ ಕ್ಷೇತ್ರ ಅಂತ ಇದ್ರೆ ಅದು ಬೆಂಗಳೂರು ಗ್ರಾಮಾಂತರ. ಅಲ್ಲೇ ಈಗ ಒಂದು ಟಫ್ ಫೈಟ್ ಕೊಡೋಕೆ ಮೈತ್ರಿ ರೆಡಿ ಆಗಿದೆ. ಡಿಕೆ ಬ್ರದರ್ಸ್ಗೆ ಪಾಠ ಕಲಿಸೋಕೆ ನೇರವಾಗಿ HDKನೇ ಅಖಾಡಕ್ಕಿಳಿದಿದ್ದಾರೆ. ಡಿಕೆ ಬ್ರದರ್ಸ್ ವರ್ಸಸ್ ದೇವೇಗೌಡ ಕುಟುಂಬ ಇದೀಗ ಯಾವ ರೀತಿಯಾಗಿ ಸೆಣಸಾಡುತ್ತೆ ಈ ವಿಚಾರದಲ್ಲಿ ಅಂತ ನೋಡಬೇಕು. ಬಹಳ ಪ್ರತಿಷ್ಠೆಯ ಕಣ ಡಿಕೆ ಬ್ರದರ್ಸ್ಗೆ. ಹಾಗೆ ನೋಡೋದಾದ್ರೆ ಕಾಂಗ್ರೆಸ್ಗೆ ಅನ್ನೋದಕ್ಕಿಂತ ಡಿಕೆ ಬ್ರದರ್ಸ್ಗೆ ಬಹಳ ಪ್ರತಿಷ್ಠೆಯ ಕಣ ಇದು. ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯ ಉಳಿಸ್ಕೊಳ್ಳೋಕೆ ರಣತಂತ್ರವನ್ನ ಹೆಣೆಯೋದ್ರ ಜೊತೆಗೆ ಇದೀಗ ಒಂದ್ ರೀತಿ ಸಾಫ್ಟ್ ಪೊಲಿಟಿಕಲ್ ಅಸ್ತ್ರವನ್ನ ಮೈತ್ರಿ ಬಳಸ್ತಾ ಇದ್ರೆ, ಇಲ್ಲಿ ತನಕ ರಫ್ ಅಂಡ್ ಟಫ್ ಪೊಲಿಟಿಕಲ್ ಅಸ್ತ್ರವನ್ನ ಡಿಕೆ ಬ್ರದರ್ಸ್ ಪ್ರಯೋಗ ಮಾಡ್ಕೊ ಬರ್ತಾ ಇದ್ರು. ಒಂದ್ ರೀತಿ ರಣಕಣ ರಂಗೇರ್ತಾ ಇದೆ. ಕ್ಷಣಕ್ಕೂ ಅಭ್ಯರ್ಥಿ ಘೋಷಣೆ ಆದ ಬೆನ್ನಲ್ಲೇ ಬಹುಶಃ ಅವ್ರ ಪ್ರವೇಶದ ಬಗ್ಗೆ ನಾನು ಉತ್ತರ ಹೇಳೋದು ಅಷ್ಟು ಸಮಂಜಸ ಅಲ್ಲ. ಸೊ ಅವರ ರಾಜಕೀಯ ಪ್ರವೇಶ ಸ್ವಾಗತ ಮಾಡ್ತೇನೆ. ರಾಜಕಾರಣಿ ದೃಷ್ಟಿನಲ್ಲಿ ನೋಡ್ಬೇಕಾಗುತ್ತೆ. ನನಗೇನು ಅಚ್ಚರಿ ಅಲ್ಲ. ದೇವೇಗೌಡರ ಕುಟುಂಬದ ಮತ್ತೊಂದು ಭಾಗ. ಆ ದೇವೇಗೌಡರ ಕುಟುಂಬದ ಭಾಗನ ಅಚ್ಚರಿ ಅಭ್ಯರ್ಥಿ ಅಂತಕ್ಕಂಥದ್ದಲ್ಲ. ಅವ್ರ ಪಾರ್ಟಿ, ದೇವೇಗೌಡರ ಪಾರ್ಟಿ, ಕುಮಾರಸ್ವಾಮಿ ಪಾರ್ಟಿ ಸರಿ ಇಲ್ಲ ಅಂತೇಳಿ ಬುದ್ಧಿವಂತ ಅಳಿಯ ತೀರ್ಮಾನ ಮಾಡಿದ್ದಾರೆ. ಅವರ ಸಂಸ್ಕೃತಿ ಬಗ್ಗೆ, ಅವರ ಒಂದು ಸೇವೆಯ ಬಗ್ಗೆ ಚರ್ಚೆ ಮಾಡತಕ್ಕಂಥ ಒಂದು ಉಂಗುಷ್ಟಕ್ಕೂ ಸಮಾನವಿಲ್ಲ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ರಾಜಕೀಯದಲ್ಲಿ ನೀವು ಚುನಾವಣೆಯಲ್ಲಿ ಗೆದ್ದಿರಬಹುದು, ಬೆಳೆದಿರಬಹುದು ಹಲವಾರು ರೀತಿಯಲ್ಲಿ. ಆದರೆ ಅವರು ಮಾಡಿರ್ತಕ್ಕಂಥ ಒಂದು ಸೇವೆ ಇರ್ಬೋದು, ಅವರಲ್ಲಿರ್ತಕ್ಕಂಥ ಒಂದು ಪ್ರಾಮಾಣಿಕ, ಒಂದು ಪರಿಶುದ್ಧವಾದಂಥ ಅವರ ಒಂದು ಜೀವನ ಏನಿದೆ ಅದರ ಮುಂದೆ ನೀವು ಯಾರು ಸರಿಸಾಟಿ ಅಲ್ಲ. ನೀವೇನೇ ಮಾತಾಡೋದು ಪಾಪ ಹೇಳ್ತಾನೆ ಆ ವ್ಯಕ್ತಿ. ಇವತ್ತು ಬೆಳಗ್ಗೆ ನನ್ನ ಮನಸ್ಸಿಗೆ ನೋವಾಯಿತು. ಅವರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದನ್ನು ರಾಜಕೀಯವಾಗಿ ಇವತ್ತೇನು ಬಳಸಿದಿರ್ತಕ್ಕಂಥ ಪದ ಏನಿದೆ, ಆ ಪದ ನಾನು ಗಮನಿಸಿದಾಗ ನನ್ನ ಮನಸ್ಸಿಗೆ ನೋವಾಯಿತು. ಇವತ್ತು ಅವರ ಬಗ್ಗೆ ಕ್ಷುಲ್ಲಕವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿಗಳಿಗೊಂದು ಮಾತಾಡ್ತೀನಿ. ನಾವು ರಾಜಕಾರಣದಲ್ಲಿದ್ದೇವೆ, ನಮ್ಮ ಮೇಲೆ ಏನು ಬೇಕಾದರೂ ಮಾತನಾಡಿ. ಆದರೆ ಡಾಕ್ಟರ್ ಮಂಜುನಾಥ್ ಮೇಲೆ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಒಂದು ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಮಟ್ಟದಲ್ಲೂ ಬೆಳೆಸ್ಕೊಂಡು ಬಂದಂಥವ್ರಲ್ಲ ನೀವು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಶ್ರೀನಿವಾಸ್. ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಅನ್ನೋ ರೀತಿಯಲ್ಲಿ ಖಂಡಿತವಾಗ್ಲೂ ಕಾಣಿಸ್ತಾ ಇಲ್ಲ. ಡಿಕೆ ಬ್ರದರ್ಸ್ ವರ್ಸಸ್ HDK ಯಾವ ರೀತಿಯಾಗಿ ಈ ಫೈಟ್ ನ ರಣಕಣ ಹೆಚ್ಚಾಗಬಹುದು ಮುಂದಿನ ದಿನಗಳಲ್ಲಿ? ಯಾವ ರೀತಿಯ ನಿರೀಕ್ಷೆಗಳನ್ನ ಈ ಫೈಟ್ ನಲ್ಲಿ ಜನ ನಿರೀಕ್ಷೆ ಮಾಡಬಹುದು ಅಂತ? ವಿದ್ಯಾ, 2018ರಲ್ಲಿ ಕಾಂಗ್ರೆಸ್ ಮತ್ತೆ JDS ಸಮ್ಮಿಶ್ರ ಆದಂತ ಒಂದು ವಿಚಾರವನ್ನ ಬಿಟ್ರೆ ಬಹುತೇಕ ಕುಮಾರಸ್ವಾಮಿ ಮತ್ತೆ DK ಬ್ರದರ್ಸ್ ವೈರತ್ವವನ್ನೇ ರಾಜಕೀಯದಲ್ಲಿ ಕಾಪಾಡ್ಕೊಂಡು ಬರ್ತಿದ್ದಾರೆ. ಸೊ ಅದರ ಮುಂದುವರೆದ ಭಾಗವಾಗಿ ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವು ಕೂಡ ಕುಮಾರಸ್ವಾಮಿ ವರ್ಸಸ್ DK ಬ್ರದರ್ಸ್ ಅನ್ನುವಂತಹ ಫೈಟ್ಗೆ ಬಿದ್ದಿದೆ. ಬಹುಶಃ DK ಸುರೇಶ್ ಅವರು ಈ ರೀತಿಯಾಗಿ ಮಂಜುನಾಥ್ ಅವರು ಸ್ಪರ್ಧೆ ಮಾಡಬಹುದು ಅನ್ನುವಂತ ಊಹೆಗಳನ್ನ ಮೊದಲು ಮಾಡ್ಲಿಕ್ಕಿಲ್ಲ. ಇತ್ತೀಚೆಗೆ ಚರ್ಚೆಗಳಾಗಿದ್ದಾಗ ಒಂದಿಷ್ಟು ಹಿಂಟ್ ಸಿಕ್ಕಿರ್ಬೋದು. ಆದ್ರೆ ಈಗ ಅಭ್ಯರ್ಥಿಯೇ ಘೋಷಣೆ ಆಗಿರೋದ್ರಿಂದ ಸಹಜವಾಗಿ ಅವರ ರಾಜಕೀಯ ತಂತ್ರಗಾರಿಕೆಗಳನ್ನ ಮೊದಲ ದಿನದಿಂದನೇ ಪ್ರಯೋಗ ಮಾಡಿದ್ದಾರೆ. ನಿನ್ನೆ ಮಾತನಾಡ್ತಾ DK ಸುರೇಶ್ ಅವರು ಹೇಳಿದ್ರು, ಮಂಜುನಾಥ್ ಅವ್ರನ್ನ ವ್ಯಂಗ್ಯ ಮಾಡುವಂತಹ ರೀತಿಯಲ್ಲಿ ಮಾತನಾಡಿದ್ರು. JDS ಪಕ್ಷ ಸರಿ ಇಲ್ಲ, ಹಾಗಾಗಿನೇ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಮಂಜುನಾಥ್ ಅನ್ನುವಂತಹ ಲೇವಡಿಗಳನ್ನ ಮಾಡಿದ್ರು. ಆದ್ರೆ ಕುಮಾರಸ್ವಾಮಿ ಇದಕ್ಕೆ ಮಂಜುನಾಥ್ ಅವರು ರಿಯಾಕ್ಟ್ ಮಾಡಿರ್ಲಿಲ್ಲ. ನೇರವಾಗಿ ಕುಮಾರಸ್ವಾಮಿ ಅವರೇ ಆ ಕಡೆಗೆ ಇಳಿದಿದ್ದಾರೆ. ನೀವೇನೇ ಟೀಕೆ ಮಾಡೋದಿದ್ರು ನನ್ನನ್ನ ಟೀಕೆ ಮಾಡಿ, ನಾನು ಚುನಾವಣೆಗೆ ಸಿದ್ಧ, ನಾನು ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತೀನಿ ಅನ್ನುವ ಮೂಲಕ DK ಬ್ರದರ್ಸ್ ಅವರಿಗೆ ನೇರವಾದಂತಹ ಪಂಥ ಆಹ್ವಾನವನ್ನ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಇದರ
ಅರ್ಥ ಏನಂತಂದ್ರೆ ಡಿ ಕೆ ಸುರೇಶ್ ವಿರುದ್ಧ ಮಂಜುನಾಥ್ ಸ್ಪರ್ಧೆ ಮಾಡಿದ್ರು ಕೂಡ ನೇರವಾದ ಸ್ಪರ್ಧೆ ಇರುವಂತದ್ದು ಕುಮಾರಸ್ವಾಮಿ ಮತ್ತೆ ಡಿ ಕೆ ಬ್ರದರ್ಸ್ ನಡುವೆ. ಹಾಗಾಗಿ ಮುಂದಿನ ಲೋಕಸಭೆ ಚುನಾವಣೆ ನಡೀತಾ ಇದೆ. ಸೊ ಇಡೀ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಖಂಡಿತವಾಗಿಯೂ ಈ ಕ್ಷೇತ್ರ ಇರುತ್ತೆ. ಏಟಿಗೆ ಎದುರೇಟು, ಮುಯಿಗೆ ಸೇಡಿಗೆ ಪ್ರತಿ ಮುಯಿ ಕೊಡುವಂತ ಪ್ರಕ್ರಿಯೆಗಳಾಗುತ್ತೆ. ಹಾಗಾಗಿ ಒಂದು ರಾಜಕೀಯ ಕಾರಣಗಳು ಮತ್ತೆ ಅವರ ಕುಟುಂಬದ ಕಾರಣಗಳು. ಸೊ ಎರಡೂ ಕಾರಣಗಳಿಂದ ಬೆಂಗಳೂರು ಗ್ರಾಮಾಂತರ ಅತ್ಯಂತ ದೊಡ್ಡ ಮಟ್ಟದ ಹೈ ವೋಲ್ಟೇಜ್ ಕ್ಷೇತ್ರ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಬಿಜೆಪಿ ತನ್ನ ಪಟ್ಟಿಯನ್ನು ಅನೌನ್ಸ್ ಮಾಡಿ ಕೇವಲ 2ನೇ ದಿನ ಅಷ್ಟೇ ಆಲ್ರೆಡಿ ಬೆಂಗಳೂರು ಗ್ರಾಮಾಂತರ ಯಾವ ರೀತಿಯಾಗಿ ರಣಕಣ ಕಾವೇರ್ತಾ ಇದೆ ಅನ್ನುವಂಥದ್ದು. ಈಗಾಗಲೇ ಡಿ ಕೆ ಸುರೇಶ್ ವರ್ಸಸ್ HDK ಮಾತಿನ ಚಕಮಕಿ ಜೋರಾಗ್ತಾ ಇದೆ. ಮಾವ ಬಾವನ್ ಪಕ್ಷ ಬಿಟ್ಟು ಬಿಜೆಪಿ ಚಿಹ್ನೆಯತ್ತ ಸ್ಪರ್ಧೆ ಮಾಡ್ತಿದ್ದಾರೆ ಅಂದಾಗಲೇ ಅಂದ್ಕೊಳ್ಳಿ JDS ನ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಂತಿದೆ ಅಂತ. ಡಿ ಕೆ ಸುರೇಶ್ ಕಾಲೆಳೆದ್ರೆ ಇದೀಗ ಅವ್ರ ಉಂಗುಷ್ಟಕ್ಕೂ ಅವ್ರನ್ನ ಹೀಯಾಳ್ಸೋದು ಅಥವಾ ಟೀಕೆ ಮಾಡೋದಲ್ಲ, ಡಾಕ್ಟರ್ ಮಂಜುನಾಥ್ ಅವರ ಉಂಗುಷ್ಟಕ್ಕೂ ಅವ್ರ ಸಮಾನ ಇಲ್ಲ ಅಂತ ಇವರು ಕೂಡ ಟೀಕಾ ಪ್ರಹಾರವನ್ನ HDK ಶುರು ಇಟ್ಕೊಂಡಿದ್ದಾರೆ.